ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸುರಪುರ ತಾಲೂಕಿನಲ್ಲಿ ಇರುವಂಥ ವನದುರ್ಗ ದೇವಸ್ಥಾನದ ಹಳೆಯ ಕೋಟೆ ಆಂಜನೇಯ ದೇವಸ್ಥಾನ ನೋಡಿ. ತುಂಬ ದಿನಗಳಲ್ಲ, ತುಂಬ ವರ್ಷಗಳ ಹಿಂದಿಂದು, ಅಂದರೆ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ಪುರಾತನ ಕಾಲದ ದೇವಸ್ಥಾನ ವೀರಾಂಜನೇಯ ಹೊರಗಡೆ ಔಟ್ಸೈಡ್ ನೋಡ್ರಿ. ಇದೆಲ್ಲ ಕಲ್ಲಿಂದ ರೀ, ಕೋಟೆಗಳು. ಕೋಟೆಗಳು ನೋಡಿದ್ರೆ ಒಂಥರ ಹಂಗೆ ಕಟ್ಟಡ ಮಾಡಿರ್ಬೋದು ಇವರು ಅಂತ ಅನ್ಕೊಳ್ಬೇಕು. ಆ ಥರ ಇದೆ ನೋಡ್ರಿ. ಒಂದು ಸ್ವಲ್ಪನೂ ಸಿಮೆಂಟ್ ಮಿಕ್ಸ್ ಮಾಡಿಲ್ಲ ರೀ, ಬರೀ ಕಲ್ಲಿಂದನೇ ಕಟ್ಟಿರುವಂಥವು, ಬರೀ ಕಲ್ಲಿನ ಕಟ್ಟಡದಿಂದ ಮಾಡಿರುವಂಥ ಕೋಟೆಗಳು ನೋಡ್ರಿ. ಇವೆಲ್ಲ ಒಂಥರ ಆಶ್ಚರ್ಯ ಆಯಿತು. ನನ್ನ ಮಕ್ಕಳಿಗಂತೂ ಇದು ಗೊತ್ತೇ ಇರಲಿಲ್ಲ ರೀ, ಕೋಟೆ ಅಂದರೆ ಏನು ಅಂತ. ಇಲ್ಲಿ ನೋಡಿ, ಬರೀ ಕಲ್ಲಿಂದನೇ ಕೋಟೆ. ಸುರಪುರ ತಾಲೂಕಿನೊಳಗೆ ಇರುವಂಥ ಇನ್ನೂ ಫೇಮಸ್ ಕೋಟೆಗಳಿದ್ದಾವೆ, ಇನ್ನೂ ಫೇಮಸ್ ಇದ್ದಾವೆ. ಆದಿ ಕಾಲದ್ದು, ಅಂದರೆ ಪುರಾತನ ಕಾಲದ್ದು ಎಲ್ಲ ರಾಜರ ಆಳ್ಕೆ ಮಾಡಿರುವಂಥ ಕೋಟೆಗಳು, ಮಹಲ್ಗಳು ಇನ್ನೂ ಇದ್ದಾವೆ. ಸಾಧ್ಯ ಆದರೆ ಮುಂದಿನ ವಿಡಿಯೋಗಳಲ್ಲಿ ತೊಗೊತೀನಿ, ಅವನು ಕೂಡ ತೋರಿಸ್ತೇನೆ ನಿಮಗೆ. ನೋಡಿ ಯಾವ ಥರ ಕಟ್ಟಡ ಮಾಡಿದ್ದಾರೆ ನೋಡ್ರಿ. ಇದು ಮೇನ್ ಡೋರ್ ಒಳಗಡೆ ಹೋಗುವಂಥ ದ್ವಾರ ಬಾಗಿಲು ಅಂತಾರಲ್ಲ, ಕೋಟೆಯ ದ್ವಾರ ಬಾಗಿಲು ಇದು. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಒಳಗಡೆ ಹೋಗೋದಕ್ಕೆ. ನೋಡ್ರಿ ಯಾವ ಥರ ಇದೆ, ಒಂದೊಂದು ಕಲ್ಲು ದೊಡ್ಡ ಕಲ್ಲುಗಳು ನೋಡಿ. ಅಲ್ಲೆಲ್ಲ ಕೋಟೆ ಇದೆ ನೋಡಿ. ಈ ಥರ ಎಲ್ಲ ಬರೀ ಕಲ್ಲಿನಿಂದ ನೋಡ್ರಿ, ಅದಕ್ಕೆ ಏನು ಸಿಮೆಂಟ್ ಮಿಕ್ಸ್ ಮಾಡಿಲ್ಲ, ಏನೂ ಇಲ್ಲ, ಬರೀ ಕಲ್ಲಿಂದನೇ ಕಟ್ಟಡ ಮಾಡಿದ್ದಾರೆ ನೋಡ್ರಿ. ಕೋಟೆಗಳು, ಮೇನ್ ಡೋರ್ಗಳು. ನನಗೆ ಅದೇ ಆಶ್ಚರ್ಯ ಆಯ್ತು. ನನ್ನ ಮಕ್ಳಿಗಂತೂ ಗೊತ್ತಿಲ್ಲ, ತೋರಿಸ್ದಾಗ ಅವ್ರು ಏನೋ ಅಂದ್ಕೊಂಡಿದ್ರು ಕೋಟೆ ಅಂದರೆ ಏನೋ. ಇವಕ್ಕೆ ಕೋಟೆ ಅಂತಾರ ಮಮ್ಮಿ, ಇವು ಕೋಟೆನಾ ಅಂತ. ನೋಡ್ರಿ ಹೆಂಗೈತಿ. ನಾವು ಚಿಕ್ಕವರಿದ್ದಾಗ ಓದಬೇಕಾದ್ರೆ ಪುಸ್ತಕಗಳಿಂದ ಒಂದೊತ್ತಿಗೆ ನೋಡಿಲ್ಲ ಅಂದ್ರೆ ತಿಳ್ಕೊಬೋದಿತ್ತು. ಆದರೆ ಈಗಿನ ಮಕ್ಕಳು ಹಂಗಲ್ಲಲ್ರಿ, ನಿಜವಾಗ್ಲೂ ನೋಡಿದೊಳಗೇ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ನೋಡ್ರಿ. ನನ್ನ ಮಕ್ಕಳಿಗೆ ಕೂಡ ಆಶ್ಚರ್ಯ ಆಯಿತು. ಇವಕ್ಕೆ ಬರೀ ಕಲ್ಲಿಂದನೇ ಅದಾವ ಮಮ್ಮಿ, ಇದಕ್ಕೇನು ಸಿಮೆಂಟ್ ಇಲ್ಲ, ಏನೂ ಇಲ್ಲ, ಇದು ಹೆಂಗೆ ಮಾಡ್ರಿ ಮಮ್ಮಿ ಅಂತಿದ್ರು ನನ್ನ ಮಕ್ಕಳು ಕೂಡ. ನಮಗೂ ಆಶ್ಚರ್ಯ, ಮಕ್ಕಳಿಗೂ ಆಶ್ಚರ್ಯ. ಕೋಟೆಗಳು ನೋಡ್ರಿ ಈ ಥರ. ಮೇನ್ ಡೋರ್ ಅದು. ಇವಾಗ ಮತ್ತು ಒಳಗಡೆ ಹೋಗುವಂಥದ್ದು. ಇವೆಲ್ಲ ಕೋಟೆ ಒಳಗಡೆ ಹಾಯಿಸಿ ಹೋಗುವಂಥದ್ದು ದೇವಸ್ಥಾನಕ್ಕೆ ದಾರಿ. ತುಂಬ ದೊಡ್ಡ ಕೋಟೆಗಳು ರೀ. ಮತ್ತು ಅದರೊಳಗೆ ಒಂದು ಮನೆ ವಾಸ ಮಾಡಿರ್ತಾರೆ, ಅದರೊಳಗೆ ಒಂದು ಗ್ಯಾಪು. ಈ ಕೋಟೆಗಳು ನೋಡಿ, ಬರೀ ಕಲ್ಲಿನ ಕೋಟೆಗಳು, ತುಂಬ ಹಿಂದಿನ ಕೋಟೆಗಳು. ಆದರೂ ಇವು ಹೆಂಗದ ನೋಡ್ರಿ. ಕೆಲವು ಬೀಳ್ಪಡೆ ಆಗಿದ್ದವು, ಇನ್ನೂ ಕೆಲವು ಜನಗಳು ಅದನ್ನು ಸರಿ ಮಾಡಿಕೊಂಡು ಅದರಲ್ಲೇ ವಾಸ ಮಾಡ್ಕೊಂಡು ಹೊಂಟಿದ್ದಾರೆ. ಇದು ನೋಡ್ರಿ ಸೆಕೆಂಡ್ ಬಾಗಿಲಿದು, ಒಳಗಡೆ ಹೋಗೋದಕ್ಕೆ. ಅದು ಫಸ್ಟ್ ಬಂದಿದ್ದು ಮೇನ್ ಡೋರು, ಇದು ಸೆಕೆಂಡ್ ಡೋರ್ ಇದು ಒಳಗಡೆ ಹೋಗೋದಕ್ಕೆ. ನಾನು ಸುಮ್ಮನೆ ಒಂದು ಪೋಸ್ ಕೊಡ್ತಾಯಿದ್ದೆ. ಇದು ಸೆಕೆಂಡ್ ಡೋರು. ಕೋಟೆ ಆಚೆ ಕಡೆ ಒಂದು ಕೋಟೆ, ಈಚೆ ಕಡೆ ಒಂದು ಕೋಟೆ, ನಡು ಈ ಥರ ಬಾಗಿಲು ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ. ನೋಡಿ ಈ ಥರ ಇದೆ ನೋಡಿ. ಇನ್ನೂ ಫೇಮಸ್ ಇದೆ ರೀ ಆಗಿನ ಕಾಲದ್ದು, ಪುರಾತನ ಕಾಲದ್ದು. ಸುರಪುರ ತಾಲೂಕಿನೊಳಗೆ ನಾವಿರೋದು, ಶಹಾಪುರ ತಾಲೂಕಿನೊಳಗೆ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ರೀ ಎಲ್ಲ ಕೋಟೆಗಳು. ಪುರಾತನ ಕಾಲದ ರಾಜರ ಆಳ್ಕೆ ಮಾಡಿರುವಂತಹ ಕೋಟೆಗಳು, ಮಹಲ್ಗಳು ಇನ್ನೂ ಇದ್ದಾವೆ. ಕೆಲವು ಬೀಳ್ಪಡೆ ಆಗಿದ್ದಾವೆ, ಕೆಲವು ಇನ್ನೂ ನೋಡೋದಕ್ಕೆ ಹಾಗೆ ಇದ್ದಾವೆ. ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ, ಸಾರಿ. ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆ ಕ್ಯಾಮ್ರಾ. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾಯಿದ್ದವು, ಬಿಸಿಲಿತ್ತು ರೀ. ನಾವು ಹೋದದ್ದು 11 ಗಂಟೆ ಸುಮಾರು ಹೋಗಿದ್ವಿ. ಅಲ್ಲಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಮನೆಯಲ್ಲೇ ಇರ್ತೀವಿ, ನಮ್ಗೆ ಬಿಸಿಲು ಅಷ್ಟು ಗೊತ್ತಾಗಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ ಗೊತ್ತಾಗುತ್ತೆ, ಯಪ್ಪ ಇಷ್ಟು ಬಿಸಿಲಿದೆ ಅಂತೀವಿ. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದ್ವು. ಇಲ್ಲಿ ನೋಡಿ, ಈ ಕಡೆ ತಗೋ ಆ ಕಡೆ ತಗೋ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ ವಿಡಿಯೋನ. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಎಲ್ಲ ಆದರೂ ಬೀಳ್ಪಡೆ ಆಗಿದ್ದಾವೆ ನೋಡಿ. ಒಳಗಡೆ ದೇವಸ್ಥಾನ ಇದೆ. ಇನ್ನು ತುಂಬ
ತುಂಬ ದೊಡ್ಡ ಜಾಗ ರೀ, ಸಿಕ್ಕಾಪಟ್ಟೆ ದೊಡ್ಡ ಜಾಗ ಅಂತ ವಾಸ ಅಂತ ಇದು ನೆನೆಸ್ಕೊಂಡ್ರೆ ವಾವ್ ಎಷ್ಟು ಖುಷಿ ಅಲ್ವಾ, ನಾವು ಇಂಥಲ್ಲೇ ಇರಬೇಕಾಗಿತ್ತಲ್ವಾ ಅಂತ ಅನ್ನಿಸ್ಬೇಕು. ಆ ಥರ ಇತ್ತು ನೋಡಿರಿ. ಮರಗಳು ಅಲ್ಲಿ ಕಾರ್ ನಿಂದ್ರಿಸಿದ್ದೆವು ನೋಡಿರಿ. ಇವಾಗ ಇದು ಕೋಟೆ ನೋಡಿರಿ, ಸುತ್ತಲೂ ಬಂದಿರುವಂಥದ್ದು. ನಾವು ಇವಾಗ ಹೇಳ್ಬೇಕಂದ್ರೆ ಕಾಂಪೌಂಡ್ ಅಂತೀವಿ ಅದಕ್ಕೆ. ಅದು ಸುತ್ತಲೂ ಬಂದಿರ್ತೈತಲ್ರಿ, ಆ ಥರ ಇದೆ. ಕಲ್ಲಿನಿಂದ, ಅದನ್ನು ಕೂಡ ಕಲ್ಲಿನ ಕೋಟೆ, ಸುತ್ತ ಬಂದಿರುವಂಥ ಕಾಂಪೌಂಡ್ ಅದು ಕಲ್ಲಿನಿಂದನೇ. ತುಂಬ ದೂರ ಇತ್ತು, ಜೂಮ್ ಮಾಡಿ ತೊಗೊಂಡೆವು. ಇವಾಗ ನೋಡ್ರಿ ದೇವಸ್ಥಾನ ಅಷ್ಟೇ. 2-3 ಮೇನ್ ಡೋರ್ ದಾಟ್ಕೊಂಬಂದಮೇಲೆ ದೇವಸ್ಥಾನ ಸಿಗುತ್ತೆ. ಇದು ಆದಿ ಕಾಲದ ದೇವಸ್ಥಾನ. ಆದರೆ ಈಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ, ಅಂದರೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಅಂದರೂ ಕಟ್ಟಡ ಮಾತ್ರ ಇದು ಪೂರ್ತಿ ಕಲ್ಲಿಂದನೇ ರೀ ಇದು. ಆದರೆ ಇವಾಗಷ್ಟೇ ಏನು ಟೈಲ್ಸ್ ಹಾಕ್ಬೇಕಾದ್ರೆ ಸಿಮೆಂಟ್ ಬಳಸಿದ್ದಾರೆ. ಸಿಮೆಂಟ್ ಬಳಸ್ದೇ ಇರುವಂಥ ಕಲ್ಲಿಂತ್ರಿ ಅದು. ಬನ್ನಿ ಒಳಗಡೆ ಹೋಗೋಣ. ನನಗೆ ಮಾತ್ರ ಕಾಲು ಸಿಕ್ಕಾಪಟ್ಟೆ ಸುಡ್ತಾ ಇದ್ವು. ದೇವಸ್ಥಾನ ನೋಡಿ ಸ್ನೇಹಿತರೆ, ಬಿಸಿಲಾಗೆ ಬಂದು ಕೋಟೆ ಒಳಗೆ ಇರುವಂಥ ಆಗಿನ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ಬಂದಿದ್ದೆವು. ತುಂಬ ದೊಡ್ಡದಿದೆ, ಪ್ರಶಾಂತವಾದ ಜಾಗ. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದ್ದಾವೆ. ಕಾಣಲ್ಲ ಕಾಣಲ್ಲ. ಕಲ್ಲಿನ ಆಂಜನೇಯ. ಏನ್ರ ನಂಗೆ ಆಮೇಲೆ ನೋಡಿ ಸ್ನೇಹಿತರೆ, ಕಲ್ಲಿನ ಆಂಜನೇಯ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಯಾವ ಊರಿಗೆ ಬರ್ತೀರಿ ಇದು? ವನದುರ್ಗ. ಆಗಿನ ಕಾಲದ ದೇವಸ್ಥಾನ, ತುಂಬ ಪುರಾತನ ಕಾಲದ ದೇವಸ್ಥಾನ ನೋಡಿ ಇದು. ಆ ದೇವರು ಆಗಿನ ಕಾಲದಿಂದನೂ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಆಗಿನ ಕಾಲದ ದೇವಸ್ಥಾನ ನೋಡೋದಕ್ಕೆ ಒಂದು ಖುಷಿ, ಒಂದು ಮನಸ್ಸಿಗೆ ಒಂದು ಇದು. ಈ ಥರ ಇದೆ ದೇವಸ್ಥಾನ, ನಾವಂತೂ ನೋಡಿದ್ದಿಲ್ಲ. ಊರ ಹತ್ತಿರನೇ ಇದೆ ದೇವಸ್ಥಾನ, ಆದರೂ ನಾವು ಬಂದಿದ್ದಿಲ್ಲ. ನನಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ, ನಮ್ಮ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಪುರಾತನ ಕಾಲದ ದೇವಸ್ಥಾನ, ಕೋಟೆ ಅದೆಲ್ಲ ಚಂದ ಅದಾವು, ನೋಡಿ ಬರಾಕತ್ತೀರ ಅಂತೇಳಿ ಕರ್ಕೊಂಬಂದರು. ಇವಾಗ ನೋಡಿರಿ, ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ತುಂಬ ಖುಷಿ ಆಯಿತು. ವಿಶಾಲವಾದ ಜಾಗ, ತುಂಬ ವಿಶಾಲವಾದ ಜಾಗ. ಅಲ್ಲಿ ನೋಡಿದರೆ, ಅಲ್ಲಿ ಕುಂತ್ರೆ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗಲಿಲ್ಲ, ಆ ಥರ ಅನ್ನಿಸ್ತೈತೆ ನೋಡ್ರಿ. ಪುರಾತನ ಕಾಲದ ದೇವಸ್ಥಾನ, ಆದರೂ ಸ್ವಲ್ಪ ಇದನ್ನು ಮಾಡಿದ್ದಾರೆ, ಟೈಲ್ಸ್ ಅದೆಲ್ಲ ಹಾಕಿದ್ದಾರೆ. ನೋಡೋದಕ್ಕೆ ಒಂಥರ ಚಂದ ಮಾಡಿದ್ದಾರೆ. ಆದರೂ ದೇವರು ನೋಡ್ರಿ, ಒಳಗಡೆ ಇರುವಂಥ ಆಂಜನೇಯ ಸ್ವಾಮಿ ಪುರಾತನ ಕಾಲದ್ದು ಅಂತೇಳಿ ನಿಜವಾಗ್ಲೂ ಅನ್ನಿಸೋದಿಲ್ಲ. ಆ ಥರ ದಿನಾಲು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಇವಾಗ ಕೋಟೆ ಸುತ್ತಲೂ ನಾವು ಈಗಿನ ಕಾಲದಲ್ಲಿ ಹೇಳಬೇಕು, ಇವಾಗಿನ ಇದರಲ್ಲಿ ಹೇಳ್ಬೇಕಂದ್ರೆ ಕಾಂಪೌಂಡ್ ಅಂತೀವಿ ನಾವು. ಆವಾಗಿನ ಕಾಲದ ಕಲ್ಲಿನ ಕೋಟೆ ನೋಡಿರಿ, ಸುತ್ತಲೂ ಕೋಟೆ ಬಂದಿದೆ. ಅದು ಎಲ್ಲಿಂದ ಬಂದಿದೆಯೋ ಎಲ್ಲಿವರೆಗೂ ಹೋಯ್ತೋ ಗೊತ್ತಿಲ್ಲ. ದೂರಿಂದ ನೋಡೋದಕ್ಕೆ ಮಾತ್ರ ಈ ಥರ ಕಾಣ್ತಾ ಇತ್ತು. ಅದೆಲ್ಲ ಕಲ್ಲಿನ ನೋಡ್ರಿ ಕೋಟೆ, ಅಷ್ಟು ದೂರ ಇದೆ. ಹಾಗೆ ಸ್ವಲ್ಪ ಫೋಟೋಗಳು ತೊಗೊಂಡೆವು. ಓಕೆ ಸ್ನೇಹಿತರೆ, ನಾವು ಮಾಡಿರೋ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಒಂದು ಕಮೆಂಟ್ ಬಾಕ್ಸ್ನೆಲ್ಲ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್ ಬಾಯ್.